स्वानुभूत्याशकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯ ಸಾರ ಪರಮಾನಂದ ಮೇಲೆ ಆಚಾರ್ಯ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಉದಿಸಿ ಬಂದಿರುವಂತಹ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜವಂಶಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದಿದೆ. ಮಂಗಲಮಯ ಸಂವರ ಅಧಿಕಾರದ 4ನೇ ಕಲಶಿದೆ. ವೇದವಿಜ್ಞಾನಶಕ್ತ್ಯಾ ಭವತಿ ನಿಯತಮೇಷಾಂ ಶುದ್ಧತತ್ವೋಪಲಂಭ ಅಚಲಿತಮಚಿನಾನ್ಯ ದ್ರವ್ಯದೂರೇ ಸ್ಥಿತಾನಾಂ ಭವತಿ ಸತಿ ಚ ತಸ್ಮಿನ್ ಅಕ್ಷಯ ಕರ್ಮ ಮೋಕ್ಷ. ಯೇಷಾಂ ನಿಜ ಮಹಿಮರತಾನಾಂ ಶುದ್ಧ ತತ್ವೋಪಲಂಭಃ ಭವತಿ. ಹೀಗೆ ಯಾರು ಇದ್ದಾರೆ, ಹೇಗೆ ಜೀವದ ಶುದ್ಧ ಸ್ವರೂಪ ಪರಿಣಮನದಲ್ಲಿ ಯಾರು ಮಗ್ನರಿದ್ದಾರೆ ಅವರಿಗೆ ಸಕಲ ಕರ್ಮಗಳಿಂದ ರಹಿತವಾದ ಅನಂತ ಚತುಷ್ಟಯದಿಂದ ವಿರಾಜಮಾನವಿರುವಂಥ ಯಾವ ಆತ್ಮ ವಸ್ತುವಿದೆ ಅದರ ಪ್ರಾಪ್ತಿಯಾಗುತ್ತದೆ, ಅವಶ್ಯವಾಗಿ ಆಗುತ್ತದೆ. ಹೇಗೆ ಮಾಡುವುದರಿಂದ ಆಗುತ್ತದೆ? ಸಮಸ್ತ ಪರದ್ರವ್ಯಗಳಿಂದ ಆತ್ಮಸ್ವರೂಪವು ಭಿನ್ನವಿದೆ ಎಂಬ ಅನುಭವ ರೂಪ ಸಾಮರ್ಥ್ಯದ ಮೂಲಕ. ಶುದ್ಧ ಸ್ವರೂಪದ ಪ್ರಾಪ್ತಿಯಾದ ಮೇಲೆ ದ್ರವ್ಯಕರ್ಮ ಭಾವಕರ್ಮಗಳ ವಿನಾಶವು ಮೂಲದಿಂದ ಆಗುತ್ತದೆ. ಇಲ್ಲಿ ಶುದ್ಧ ಸ್ವರೂಪದ ಪ್ರಾಪ್ತಿ ಅಂತೇಳಿ ಹೇಳಿದರು. ಅಲ್ಲಿ ಶುದ್ಧ ಸ್ವರೂಪದ ಅನುಭವದಲ್ಲಿ ಮಗ್ನವಿರುವ ಮಾತು ಹೇಳಿದರು. ಮಗ್ನ ಇದ್ದ ನಂತರ ಕೂಡ ಜೀವನಿಗೆ ಪ್ರತ್ಯಕ್ಷ ಅನುಭವ ಸತತ ಆಗ್ತಿದೆ ಅಥವಾ ಸುಲಭವಾಗಿ ಆಗ್ತಿದೆ ಅನ್ನೋ ಮಾತು ಇಲ್ಲ. ಸಾಮರ್ಥ್ಯದ ಮೂಲಕ ಆಗ್ತಿದೆ. ಆದ್ರೆ ಸತತ ಮಗ್ನ ಇರೋದ್ರದ ಅರ್ಥ ಏನಿದೆ ರೀ? ಮಗ್ನ ಇರೋದ್ರ ಅರ್ಥ ಏನಿದೆ? ಶ್ರದ್ಧಾ ಜ್ಞಾನ ಅದರ ಸನ್ಮುಖನ ಪರಿಣಮನ ಮಾಡೋದು. ಉಪಯೋಗದೊಳಗೆ ಶುದ್ಧತೆ ಬರಬೇಕಾದ್ರ ಉಪಯೋಗ ಶುದ್ಧ ಸ್ವಭಾವದ ಅನುಸರಣೆ ನಿರಂತರ ಮಾಡೋದು. ನೋಡ್ರಿ, ಇಲ್ಲಿ ಉಪಯೋಗದೊಳಗೆ ಶುದ್ಧತೆ ಬರೋದು, ಶುದ್ಧ ಸ್ವರೂಪದ ಅನುಭವ ಆಗೋದು ಯಾವ ಸಾಮರ್ಥ್ಯದ ಮಾತು ಹೇಳಿದರೋ ಆ ಸಾಮರ್ಥ್ಯದ ಅರ್ಥ ಜ್ಞಾನದ ಪರಿಣತಿ ಸ್ವಭಾವದಲ್ಲೇ ನಿಮಗ್ನ ಇದ್ರನೂ ಕೂಡ ರಾಗದ್ವೇಷಗಳಿಂದ ರಹಿತವಾದಂಥ ಪರಿಣಾಮ ಯಾವಾಗಲೇ ಒಂದು ಆಗ್ತದೆ. 4ನೇ ಗುಣಸ್ಥಾನಾವರ್ತಿಯ ಮಾತು, 5ನೇ ಗುಣಸ್ಥಾನಾವರ್ತಿಯ ಮಾತು, ಈ ಪ್ರಕಾರದ ನಿರಂತರ ಅಲ್ಲಿ ಮಗ್ನ ಇರೋದು ಶುದ್ಧ ಸ್ವರೂಪದ ಪರಿಣತಿಯೊಳಗೆ. ಸದೈವ ಅಲ್ಲೇ ರುಚಿ ಇರೋದು, ಅದರದೇ ಧ್ಯಾಸ ಇರೋದು, ಅದರದೇ ಪ್ರವೃತ್ತಿ ಇರೋದು. ಹೀಗೆ ಆದ ನಂತರ ಅನಾದಿ ಕಾಲದ ಯಾವುದು ವಿಭಾವಗಳ ಸದೈವ ಉದಿಸಿ ಬರ್ತಾ ಇದ್ದಾವೆಯೋ ಅವುಗಳಲ್ಲಿ ಯಾವಾಗೋ ಒಂದು ಸಮಯ ಏನಾಗ್ತಿದೆ ಅಂತಂದ್ರೆ ರಾಗ ದ್ವೇಷ ವಿಕಾರ ರಹಿತ ಅವಸ್ಥಾ ಆಗ್ತಿದೆ. ಮಾತು ಕಠಿಣ ಇದೆ ಅಂತ ಸಾಮರ್ಥ್ಯ ಶಬ್ದದ ಪ್ರಯೋಗ ಮಾಡಿದರೆ, ಸಾಮರ್ಥ್ಯ ಇದ್ರೂ ಕೂಡ ಮಗ್ನಾಗಿರ್ಬೇಕಾಗೋದು ಅನ್ನೋದು ಹೇಳಿದ್ದಾರೆ.
ಮಗ್ನವಾಗಿ ಇರೋದರ್ಥಾತ್ ಜ್ಞಾನದ ರುಚಿ, ಶ್ರದ್ಧೆಯ ರುಚಿ ಆ ಸ್ವಭಾವದ ಕಡೆಗೇನೆ ಇರುವುದ್ರೆ, ಯಾವ ಚೈತನ್ಯಮಯವಾದಂಥ ಜ್ಞಾನದರ್ಶನಮಯವಾದಂಥ ಜೀವದ ಪರಿಣತಿ ಅಖಂಡ ಇದೆಯೋ ಆ ಪರಿಣತಿಯನ್ನೇ ನೋಡುವ, ಕಂಡುಕೊಳ್ಳುವ, ತಿಳಿಯುವ, ಅದರಲ್ಲಿ ನಿಲ್ಲುವ, ಅದನ್ನು ನೋಡುವ, ತಿಳಿಯುವ, ಕಂಡುಕೊಳ್ಳುವ, ಅದರಲ್ಲೇ ನಿಲ್ಲುವ ಸಲುವಾಗಿ ನಿರಂತರ ಮಗ್ನತೆ ಇದ್ದ ನಂತರ ಯಾವಾಗೋ ಒಂದು ಸಮಯ ರಾಗರಹಿತ, ವಿಕಾರರಹಿತ ಪರ್ಯಾಯ ಪ್ರಗಟ ಆಗ್ತಿದೆ. ಇದ ದೀರ್ಘ ಪುರುಷಾರ್ಥದ ಮಾತಿದೆ. ದೀರ್ಘ ಪುರುಷಾರ್ಥ ಅನ್ನೋದಕ್ಕಿಂತ ಸತತ ಪುರುಷಾರ್ಥದ ಮಾತಿದೆ. ಇದಕ್ಕೆ ದಿನಚರಿಯ ಅನುಸಾರ ಇಷ್ಟು ಸಮಯ ಓದೋದ, ಇಷ್ಟು ಸಮಯ ಜಪ ಮಾಡೋದ, ಇಷ್ಟು ಸಮಯ ಪೂಜೆ ಮಾಡೋದ, ಇಷ್ಟು ಸಮಯ ಧ್ಯಾನ ಮಾಡೋದ, ಈ ಪ್ರಕಾರ ಅಲ್ಲಿ ಸಮಯದ ಒಂದು ಮರ್ಯಾದೆ ಹಾಕೊಂಡು ಧರ್ಮದ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಆತ್ಮನ ಅನುಭೂತಿ ಆಗ್ತಿದೆ, ಹೀಗೆ ಮಾತಿಲ್ರಿ. ಪ್ರಗಟ ಜ್ಞಾನದರ್ಶನದ ಯಾವ ನಿರಂತರ ಜ್ಞಾನದರ್ಶನ ರೂಪದ ಪರಿಣತಿ ಇದೆಯೋ ಅದನ್ನು ಜ್ಞಾನದರ್ಶನ ರೂಪವಾಗಿನ ನೋಡುವ, ಪ್ರತ್ಯಕ್ಷ ನೋಡುವ, ತಿಳಿಯುವ, ಗ್ರಹಿಸುವ, ಅನುಭವಿಸುವ, ನಿಂತುಕೊಳ್ಳುವ. ಅರೆ ಈ ಕಾರ್ಯ ಲೋಕದಿಂದ ಭಿನ್ನ ಇದೆ ರೀ. ಲೋಕ ಅರ್ಥಾತ್ ಶರೀರ ನೋಡ್ರಿ. ಲೋಕ ಅರ್ಥಾತ್ ಅನ್ಯ ಪದಾರ್ಥಗಳ ಮಾತು ಎಲ್ಲ. ಈ ಕಾರ್ಯ ಲೋಕದಿಂದ ಭಿನ್ನ ಇದೆ. ಅನಾದಿ ಮಿಥ್ಯಾದೃಷ್ಟಿ ಜೀವದ ನಿರಂತರ ರುಚಿ, ಆಸಕ್ತಿ, ತನ್ನತನ, ಸಾವಧಾನತೆ ಶರೀರದೊಳಗನೆ ಇದೆ. ಇದೆಯೋ ಅಥವಾ ಇಲ್ಲ ತಮ್ಮಲ್ಲೇ ತಾವು ನೋಡ್ಕೊಳ್ಳೋದು. ಜೀವದ ಅಂತ ಹೇಳಿದ್ರೆ ಜೀವದ್ದು ತಿಳಿಬಹುದು, ಆದ್ರೆ ತಮ್ಮದ ನೋಡ್ಕೊಳ್ಳೋದ ಸ್ವಲ್ಪ ಕಠಿಣ ಇದೆ. ಮತ್ತು ಅದನ್ನು ನೋಡಿದ ವಿನಃ ತಮ್ಮ ಪ್ರಯೋಜನದ ಸಿದ್ಧಿ ಆಗುವುದಿಲ್ಲ. ಇನ್ನೊಂದ್ಸಲ, ಜೀವದಂತೂ ಪರಿಣತಿ ನಿರಂತರ ಶುದ್ಧವಾಗಿಯೇ ನಡೆದದ್ದು ಇದೆ. ನಿಗೋಧದಿಂದ ಹಿಡಿದುಕೊಂಡ ಅಸಂಜ್ಞಿ ಪಂಚೇಂದ್ರಿಯದವರೆಗಿನ ಜೀವರುಗಳದ್ದ ಚರ್ಚೆ ನಾವು ಮಾಡಬೇಕಾದಂಥ ಪ್ರಮೇಯ ಈಗಿಲ್ಲ. ನಾನು ಸಂಜ್ಞಿ ಪಂಚೇಂದ್ರಿಯ ಅವಸ್ಥೆಗೆ ಪ್ರಾಪ್ತನಾಗಿರುವಂಥ ಜೀವತತ್ವ ಇದ್ದೇನೆ. ನನ್ನ ಪರಿಣತಿ ನಿರಂತರ ಶುದ್ಧ ಅರ್ಥಾತ್ ಜ್ಞಾನದರ್ಶನ 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 ರೂಪದಿಂದ ಅಖಂಡ ನಡೀತಾ ಇದೆ. ಆದ್ರೆ ಆ ಜ್ಞಾನದರ್ಶನ ರೂಪದ ಪರಿಣತಿಯ ಕಡೆಗೆ ಜ್ಞಾನದರ್ಶನದ ದೃಷ್ಟಿ ಇಲ್ಲ. ಜ್ಞಾನದರ್ಶನ ರೂಪದ ಪರಿಣತಿಯೇ ನನ್ನದು, ಜೀವದರ್ಥಾತ್ ನನ್ನದು, ಸತತ ನಡೀತಾ ಇದೆ. ಒಂದೂ ಸಮಯದ ಪರಿಣಾಮ ಜ್ಞಾನದರ್ಶನದಿಂದ ಶೂನ್ಯ ಇಲ್ಲ. ಆದ್ರೆ ಆ ಜ್ಞಾನದರ್ಶನದ ರುಚಿಯಾಗಲಿ, ಆಸಕ್ತಿ ಆಗಲಿ, ನೋಡುವಿಕೆ ಆಗಲಿ ಆ ಜ್ಞಾನದರ್ಶನದ ಕಡೆಗೆ ಇಲ್ಲ. ಜ್ಞಾನದರ್ಶನ ಯಾವುದರ ಕಡೆಗೆ ನೋಡ್ತಾ ಇದೆ? ಲೋಕದ ಕಡೆಗೆ, ಅರ್ಥಾತ್ ಶರೀರದ ಕಡೆಗೆ. ಅದನ್ನ ಜ್ಞಾನದರ್ಶನ ರೂಪದಿಂದನ ಜ್ಞಾನದರ್ಶನದ ಮೂಲಕ ಸ್ವೀಕಾರ ಮಾಡುವುದರಲ್ಲಿ ಯಾರ ಮಗ್ನ ಇದ್ದಾರೋ ಆ ಜೀವರುಗಳಿಗೆ ಸಮಸ್ತ ಕರ್ಮಗಳಿಂದ ರಹಿತ ಅನಂತ ಚತುಷ್ಟಯದಲ್ಲಿ ವಿರಾಜಮಾನ ಇರುವಂಥ ಆತ್ಮವಸ್ತು ಕಂಡು ಬರ್ತಿದೆ, ಅರ್ಥಾತ್ ಪ್ರಾಪ್ತ ಆಗ್ತಿದೆ. ಪ್ರಾಪ್ತ ಆಗ್ತಿದೆ ಅಂತಂದ್ರೆ ಅದು ಪ್ರಾಪ್ತ ಆಗಿಬಿಡ್ತಿದೆ ಹೀಗೆ ಮಾತಿಲ್ರಿ, ಒಂದು ಸಮಯದ ಮಾತಿದೆ. ಸಮಯ ಎಷ್ಟು ಸೂಕ್ಷ್ಮ ಇದೆ ಅನ್ನೋದನ್ನ ಪದೇ ಪದೇ ಹೇಳೋದು ಬೇಕಿಲ್ಲ, ಆದ್ರೆ ಲಕ್ಷ್ಯದೊಳಗೆ ತಗೊಳ್ಬೇಕ್ರಿ. ಸಮಯ ಎಷ್ಟು ಸೂಕ್ಷ್ಮ ಇದೆ,
ಸೆಕಂದದೊಳಗೆ 1,00,000 ಭಾಗ ಮಾಡಿದರನು ಅದು ಜಿನಪ್ರಣೀತ ಸಮಯ ಅಲ್ಲ. ಆದ್ರೆ 1,00,000 ಭಾಗ ಅಲ್ಲ, ಅಸಂಖ್ಯ ಭಾಗ ಇದೆ ರೀ. ಹಾಗಾದ್ರೆ 1 ಸೆಕಂದದೊಳಗಿನ 1 ಅಸಂಖ್ಯಾತವಾ ಭಾಗದಷ್ಟು ಸಮಯ ಕಾಲ ಈ ಜೀವನಿಗೆ, ಯಾವ ಜೀವನಿಗೆ ನೋಡ್ರಿ, ನನಗಂತೂ ಈ ಮೊದಲನೇ ವಾಕ್ಯದ ಸಮಾಧಾನನ ಆಗ್ತಾ ಇಲ್ಲ. ಈ ಜೀವನಿಗೆ ಆತ್ಮವಸ್ತುವಿನ ಪ್ರಾಪ್ತಿ ಒಂದು ಸಮಯ ಆಗಬೇಕಾದ್ರೆ, ಒಂದು ಸಮಯ ಆಯಿತು ಅಂತಂದ್ರೆ ಕಾರ್ಯ ಬಗೆಹರಿತ್ರಿ, ಅಂದ್ರೆ ಮಾರ್ಗ ಪ್ರಾಪ್ತ ಆಯಿತು, ಮುಂದೆ ಕೂಡ ತಾನೇ ನಡೆಯುವುದಿದೆ. ನೋಡ್ರಿ, ಮಾರ್ಗದೊಳಗ ಬಾಧೆ ಮಾಡುವಂಥವ್ರು ಯಾರೂ ಇಲ್ಲ. ದೃಷ್ಟಾಂತ, ಮಾರ್ಗದೊಳಗ ಬಾಧೆ ಮಾಡುವಂಥವ್ರು ಯಾರೂ ಇಲ್ಲ. ನನ್ನ ಮಾರ್ಗದೊಳಗೆ ಇನ್ನೊಬ್ಬರದ್ದು ಯಾರ್ದೂ ಪ್ರವೇಶ ಇಲ್ಲ. ಒನ್ ವೇ, ಕೇವಲ ಏಕಾಕಿ ನನಗೆ ಹಾಯ್ದು ಹೋಗುವಂಥ ದಾರಿ ಇದೆ. ದೃಷ್ಟಾಂತ ಇದೆ, ನಾನೇ ಹಾಯ್ದು ಹೋಗುವಂಥ ದಾರಿ ಇದೆ. ನನಗೊಂದು 10-15 ಕಿಲೋಮೀಟರ್ದ ಮೇಲಿನ ಒಂದು ಸ್ಥಾನವನ್ನ ತಲುಪೋದಿದೆ. ಆ ಮಾರ್ಗದ ಮೇಲೆ ಯಾರ್ದು ಅಂದ್ರೆ ಯಾರ್ದೂ ಪ್ರವೇಶ ಇಲ್ಲ. ಯಾರ್ದು ಅರ್ಥಾತ್ ಯಾರು ಬಾಧೆ ಮಾಡುವಂಥವ್ರದ್ದು ಇಲ್ಲ, ಕೈ ಹಿಡಿದು ನಡೆಸ್ಕೊಂಡು ಹೋಗುವಂಥವ್ರದ್ದು ಅಲ್ಲಿ ಪ್ರವೇಶ ಇಲ್ಲ. ಅಂಥದ್ದು ಒಂದು ಸುಂದರ ಮಾರ್ಗದ ಪ್ರಾಪ್ತಿಯಾದ ನಂತರ ಕೆಲಸ ಬಗೆಹರಿತೇನಿಲ್ರಿ. ಒಂದು ದೃಷ್ಟಿಯಿಂದ ಬಗೆಹರಿತು. ಇನ್ನೊಂದು ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಆ 10-15 ಕಿಲೋಮೀಟರ್ ಏನಿದೆಯಲ್ಲ, ಒಂದೊಂದು ಹೆಜ್ಜೆಯನ್ನು ಇರಿಸಿ ನಾನೇ ಆ ಒಂದು ಯಾವುದ ಸ್ಥಾನ ಇದೆಯಲ್ಲ ಧ್ಯೇಯ ರೂಪದ ಅಲ್ಲಿಯವರೆಗೆ ತಲುಪೋದಿದೆ. ಏನೇನು ಜವಾಬ್ದಾರಿ ಇದೆ? ಮೊದಲ ಆ ಸ್ವಾಧೀನವಾದಂಥ ಸುಂದರವಾದಂಥ ಮಾರ್ಗದ ಉಪಲಬ್ಧಿಯಾಗಬೇಕು, ಒಂದು ಮಾತು. ಎರಡನೇದ, ಅಲ್ಲಿ ಬಾಧೆ ಮಾಡುವಂಥವ್ರು ಯಾರೂ ಇಲ್ಲ, ಇದು ಲಾಭ. ಕೈ ಹಿಡಿದು ಕರ್ಕೊಂಡು ಹೋಗುವಂಥವ್ರು ಯಾರೂ ಇಲ್ಲ, ಇದು ಜವಾಬ್ದಾರಿಯ ಮಾತು. ಮುಂದೆ ಪ್ರತಿಯೊಂದು ಆ ಗಂತವ್ಯ ಸ್ಥಾನದವರೆಗೆ ತಲುಪಬೇಕಾದ್ರೆ ಒಂದೊಂದು ಹೆಜ್ಜೆ ನಾನೇ ಎತ್ತಿ ಇರಿಸಬೇಕಾಗೋದ, ಆ ಮಾರ್ಗವನ್ನ ಕ್ಷಯಿಸಬೇಕಾಗೋದ, ಕ್ರಮಿಸಬೇಕಾಗೋದ. ಜವಾಬ್ದಾರಿ ಹೆಚ್ಚಿದೆ, ನಿಶ್ಚಿಂತತೆ ಹೆಚ್ಚಿದೆ. ಬಾಧೆ ಮಾಡೋರು ಯಾರು ಇಲ್ಲ, ಇದಿಷ್ಟ ರೀ ನಿಶ್ಚಿಂತತೆ. ಉಳಿದದ್ದೆಲ್ಲ ಜವಾಬ್ದಾರಿ ಇದೆ. ಎಲ್ಲ ಏನಿದೆ, ಕರ್ಕೊಂಡು ಹೋಗೋರು ಯಾರು ಇಲ್ಲ, ಸಹಾಯಕರ ನಾನಿದ್ದೇನೆ, ನೀ ಏನು ಕಾಳಜಿ ಮಾಡಬೇಡ, ಯಾರಿಲ್ರಿ. ಮತ್ತು ಅದನ್ನು ನಡೆದ ನಂತರನೇ ನಾನಲ್ಲಿ ತಲುಪಬಹುದಾಗಿದೆ. ಮಾರ್ಗದ ಉಪಲಬ್ಧಿ ಆಗೋದು ಅನಂತ ಕಾಲದೊಳಗೆ ಅಸಾಧ್ಯ ಆಗಿತ್ತು, ಅದು ಮಾರ್ಗದ ಉಪಲಬ್ಧಿ ಆಯಿತು. ಯಾರಿಗೆ? ಇಲ್ಲಿ ಶುದ್ಧ ಆತ್ಮವಸ್ತುವಿನ ಪ್ರಾಪ್ತಿ ಆಯ್ತರಿ. ಯಾರಿಗೆ? ಯಾರ ಜೀವದ ಶುದ್ಧ ಸ್ವರೂಪ ಪರಿಣತಿಯಲ್ಲಿ ಮಗ್ನದರೋ ಅವರಿಗೆ. ಮಗ್ನ ಇದ್ದಾರೆ. ಅರೆ, ಒಂದು ಸಮಯ ಆ ಆತ್ಮವಸ್ತುವಿನ ಪ್ರಾಪ್ತಿಯ ಸಲುವಾಗಿ 6 ತಿಂಗಳದ ಪುರುಷಾರ್ಥ ಹೇಳಿದ್ದಾರೆ. ಇದು ಒಂದು ಸಮಯದ, ಒಂದು ಸೆಕೆಂಡದೊಳಗೆ ಅಸಂಖ್ಯ ಸಮಯ. ಮತ್ತು 6 ತಿಂಗಳಂದ್ರೆ ಎಷ್ಟಾಯ್ತು ಹೇಳ್ರಿ? ಇದು ಬಿಟ್ಟು ಬಿಟ್ಟು ಆಗ್ತಿದೆ, ಇದರಿಂದ ಏನೂ ಆಗೋದಿಲ್ಲ. 1 ಗಂಟೆ ಸ್ವಾಧ್ಯಾಯ ಮಾಡ್ತೇನೆ, ಅರ್ಧ ಗಂಟೆ ಪೂಜೆ ಮಾಡ್ತೇನೆ, 1 ಗಂಟೆ ಜಪ ಮಾಡ್ತೇನೆ, 1 ಗಂಟೆ ಚಿಂತನೆ ಮಾಡ್ತೇನೆ, 1 ಗಂಟೆ ಧ್ಯಾನ ಮಾಡ್ತೇನೆ. ಆದರೆ ಅದೇನಿದೆ, ಕಾರ್ಯನೂ ತುಂಡು ತುಂಡು ಇದೆ, ಅವಲಂಬನೆಯೂ ಭಿನ್ನ ಭಿನ್ನ ಇದೆ, ಮತ್ತು ಇಲ್ಲಿ ಅಖಂಡತೆ ಇಲ್ಲವೇ ಇಲ್ಲ. ಇದರಿಂದ ಏನಾಗ್ತಿದೆ ಅಂತಂದ್ರೆ, ಎಲ್ಲೋ ದೂರದಲ್ಲಿ ಗಾಢ ಅಂಧಕಾರದೊಳಗ ಒಂದು ಊದುಬತ್ತಿ ಬೆಳಕು ಕಾಣಿಸ್ತಿದೆ. ಗಾಢ ಅಂಧಕಾರದೊಳಗೆ
ಒಂದು ಉದುಬತ್ತಿಗಳು ಕಾಣಿಸ್ತಿದೆ ಏನಿಲ್ಲ, ದೂರದಲ್ಲೇ ಕಾಣಿಸ್ತಿದೆ. ಇಷ್ಟು 1 ಗಂಟೆ ಸ್ವಾಧ್ಯಾಯ ಮಾಡಿದ ಮೇಲಿದೆ. ಆಮೇಲೆ ಏನಾಗ್ತಿದ್ದೀರಿ? ಆ ಊದುಬತ್ತಿ ಏನು ಕಾಣಿಸ್ತಾ ಇದೆಯಲ್ಲ, ಚಿಕ್ಕದಾದಂಥ ಒಂದು ಕಿಡಿ ಕಾಣಿಸ್ತಾ ಇದೆಯಲ್ಲ, ಅದರಿಂದ ವಿಮುಖ ಆಗ್ತಿದೆ. ವಿಮುಖ ಆದ ನಂತರ ಮತ್ತೆ ಯಾವಾಗ ಕಾಣಿಸೋದ್ರೆ ಅದ ಮತ್ತೆ ನಾಳೆ ಕಾಣಿಸಿದ್ರೆ ಕಾಣಿಸ್ಬೋದು, ಮತ್ತು ಜಪ ಮಾಡುವ ವೇಳೆದೊಳಗೆ ಉಪಯೋಗಿಸ್ತೀರ ಆದ್ರೆ ಕಾಣಿಸಿದ್ರೆ ಕಾಣಿಸ್ಬೋದು. ಅಷ್ಟೇ ರೀ, ದೂರದಲ್ಲಿ ಅಷ್ಟೇ ಕಾಣಿಸ್ಕೊಳ್ತಿದೆ. ಅದು ನಮಗೆ ಅಷ್ಟೇ ಆಗ್ತಾ ಇದೆ ರೀ. ತತ್ವ ತಿಳಿತು, ಓದು ವೇಳೆದೊಳಗೆ ಅನ್ನಿಸ್ತಿದೆ, ಪೂಜೆ ಮಾಡುವ ವೇಳೆದೊಳಗೆ ಭಾವ ನಿರ್ಮಲ ಆಯ್ತು ಅನ್ನಿಸ್ತಿದೆ. ಮನೆ ಬಿಟ್ಟು ದೂರ ಎಲ್ಲಾದರೂ ಕ್ಷೇತ್ರದ ಮೇಲೆ ಹೋದ ನಂತರ ನಮಗೆ ಭ್ರಾಂತಿಯಾಗಿ ಹೋಗ್ತಿದೆ. ಎಲ್ಲ ವಿಕಲ್ಪದಿಂದ ದೂರ ಬಂದೆವು, ಸಮಾಧಾನ ಆಯಿತು. ಆದರೆ ಎಲ್ಲ ವಿಕಲ್ಪದಿಂದ ದೂರ ಬಂದದ್ದು ಇದೆಯೋ ಅಥವಾ ಬಂದಿದ್ದೇನೆ ಅಂಥೇಳಿ ನನ್ನನ್ನು ನಾನು ವಂಚಿಸಿಕೊಳ್ತಾ ಇದ್ದೇನೆ? ಸ್ವಲ್ಪ ವಿಚಾರ ಮಾಡೋದು, ಉತ್ತರ ಕೊಡುವುದಿಲ್ಲ. ಹಾಗಾದರೆ ಮನೆ ಬಿಟ್ಟ ತೀರ್ಥಕ್ಷೇತ್ರದಲ್ಲಿ ಎಲ್ಲಾದರೂ ಧಾರ್ಮಿಕ ಅನುಷ್ಠಾನಗಳ ಸತತ ನಡೆಯುವಂಥ ಸ್ಥಾನದಲ್ಲಿ ಹೋಗುವುದರಲ್ಲಿ ಯಾವ ಲಾಭನೂ ಇಲ್ಲೇನ? ಇರ್ಬೋದಲ್ಲ. ಯಾರಿಗೆ ಸಮ್ಯಕ್ ದೃಷ್ಟಿ ಜೀವಕರೇ ಮಾಡ್ಕೊಳ್ಳೋರಿಗೆ ಅರ್ಥ ಆಯ್ತು ನೋಡ್ರಿ. ಸಮ್ಯಕ್ ದೃಷ್ಟಿ ಜೀವಕ ತೀರ್ಥವಂದನೆ, ದೇವ ಪೂಜೆ, ಆರಾಧನೆ, ತಪಸ್ಸ, ಸಂಯಮ ಎಲ್ಲವೂ ಫಲಿಸ್ತವೆ. ಆದ್ರೆ ಆ ಪೂಜೆ, ಆರಾಧನೆ, ತೀರ್ಥವಂದನೆ, ತಪಸ್ಸು, ಸಂಯಮಗಳಿಂದ ಸಮ್ಯಕ್ ದರ್ಶನ ಆಗುತ್ತಿದೆ. ಸಮ್ಯಕ್ ದರ್ಶನ ಯಾವುದರಿಂದ ಆಗ್ತಿದೆ? ಭಾಷ್ಯದ ಮನೆಯಲ್ಲಿ ಹೋಗಿ ಓದೋದ್ರಿ 154ನೇ ಗಾಥೆ ಸಮಯ ಸಾರದ ಟೀಕೆ ಏನ್ ಹೇಳ್ತು? ಫಲಿಸುವುದಿಲ್ಲ. ಇಷ್ಟೇ ಅಲ್ಲ, ಈ ತಪಸ್ಸ, ಆರಾಧನೆ, ಪೂಜೆ, ತೀರ್ಥವಂದನೆ, ಸಂಯಮ ಇವು ಎಲ್ಲವುಗಳಿಂದ ಸಮ್ಯಕ್ ದರ್ಶನ ಆಗುವುದಿಲ್ಲ. ಆದರೆ ಸಮ್ಯಕ್ ದರ್ಶನ ಇದ್ದ ನಂತರ ಅವೆಲ್ಲವೂ ಫಲದಾಯಿ ಅದವ್ರಿ. ಹಾಗಾದ್ರೆ ಇವುಗಳಿಂದ ಸಮ್ಯಕ್ ದರ್ಶನ ಆಗುವುದಿಲ್ಲ. ಇಷ್ಟ ಇದೆ ಮತ್ತೇನ್ರಿ ಆಗ್ತಿದೆ ರೀ? ಪೂಜೆ, ಭಗವತ್ ಆರಾಧನೆ, ಸ್ವಾಧ್ಯಾಯ, ತೀರ್ಥವಂದನೆ, ಸಾಧರ್ಮಿಗಳ ಸಂಘ, ತಪಸ್ಸ, ಇಚ್ಛೆಯ ನಿರೋಧ, ಸಂಯಮ. ಒಂದೇ ಸಲ ಊಟ ಮಾಡು, ಶರೀರಕ್ಕೇನು ಕಾರ್ಯ ಕೆಲಸ ಇಲ್ಲ, ಒಂದೇ ಸಲ ಊಟ ಮಾಡು, ಸಂಯಮ. ಇವೆಲ್ಲವೂ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇವೆಲ್ಲವೂ ಸಮ್ಯಕ್ ದೃಷ್ಟಿ ಜೀವನಿಗೆ ಪ್ರತಿಯೊಂದೂ ಫಲ ಕೊಡ್ತಾವ್ರೆ. ಆದರೆ ಇವೆಲ್ಲವೂ ಸಮ್ಯಕ್ ದರ್ಶನ ಇಲ್ಲದೆ ಇರುವಂತಹ ಜೀವನಿಗೆ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಸಿಕೊಡುವುದಿಲ್ಲ. ಇಷ್ಟ ಇದೆ ಮತ್ತೇನ್ರ ಮಾಡ್ತಾವ್ರಿ? ಆಕುಲತೆ, ಪುಣ್ಯವಂತ. ಮತ್ತು ಒಂದು ವೇಳೆ ಮಿಥ್ಯಾದೃಷ್ಟಿ ಜೀವನಿಗೆ ಅವುಗಳಲ್ಲೇ ಧರ್ಮದ ಕಲ್ಪನೆ ಆಗೋದು ಸಹಜನೇ ಇದೆಲ್ಲ. ಸ್ವಯಂ ಮಿಥ್ಯಾದೃಷ್ಟಿ ಇದ್ದ ನಂತರ ಅವುಗಳಲ್ಲೇ ಧರ್ಮದ ಕಲ್ಪನೆ. ನಾನು ಧರ್ಮ ಮಾಡದಿದ್ರೆ ಹೋಗಲಿ, ಮನೆಯಲ್ಲಿರೋದಕ್ಕಿಂತ ಒಳ್ಳೆಯದು ಮಾಡಿದೆ. ಟಿವಿ ನೋಡೋದಕ್ಕಿಂತ ಸ್ವಾಧ್ಯಾಯ ಮಾಡಿದ್ದು ಒಳ್ಳೆಯದು. ಈ ಮನ್ನಣೆ, ಈ ಅಭಿಪ್ರಾಯ ಒಳಗಡೆ ಚಿಗುರ್ತಾ ಇರ್ತಿದೆ ಏನೆಲ್ಲ ಮಿಥ್ಯಾದೃಷ್ಟಿ ಜೀವದಂತೆ. ಹಾಗಾದ್ರೆ ಅದರಿಂದ ಏನಾಗ್ತಿದೆ? ಅನಂತ ಸಂಸಾರ ಆಗ್ತಿದೆ, ಮಿಥ್ಯಾತ್ವದ ಪೋಷಣೆ. ಅಲ್ಲಿ ಶಬ್ದ ಇದೆ ರೀ, ಸೂಕ್ಷ್ಮ ಇದೆ ಭಗವಂತರ ಧರ್ಮ ಅಂತೇಳಿ. ಇವ್ರದ್ದೇ ಇದೆ ಅದ ಯಾವುದ? ಟೀಕೆ, ಸಮಯ ಸಾರದ ಟೀಕೆ 154. ಸ್ವಲ್ಪ ಮನೋಯೋಗದಿಂದ ಓದೋದು, ತಮ್ಮ ಕಲ್ಯಾಣದ ಸಲುವಾಗಿ ಓದೋದು.
ಓದಕ್ಕೆ ಹೇಳಿದ್ದಾರೆ ಅಂಥೇಳಿ ಓದೋದಿಲ್ಲ. ಜೀವನ ದಿನೇ ದಿನೇ ಅಲ್ಪ ಉಳಿತಾ ಇದೆ, ಹೌದೇನಿಲ್ಲ? ದಿನೇ ದಿನೇ ನಿನ್ನೆ ಈ ವೇಳೆಕ್ಕಿಂತ ಇವತ್ತಿಗೆ ಒಂದು ಪೂರ್ತಿ ದಿವಸದ ಕ್ಷೀಣತೆ ಆಯಿತು ಅಥವಾ ಇಲ್ಲರಿ ನಮ್ಮ ಜೀವನದೊಳಗೆ. ಹಾಗಾದ್ರೆ ಆ 154ನೇ ಗಾಥೆಯ ಟೀಕೆ ಓದಿದ ನಂತರ, ಭಾವಾರ್ಥ ಓದಿದ ನಂತರ ಓದ್ಬೇಕನ್ಸಿದ್ರೆ ಪುನಃ ಪುನಃ ಓದ್ಬೇಕನ್ಸಿದ್ರೆ ಮೊದಲಿಂದ ಹಿಂದಿಂದ 1 2 ಎಷ್ಟು ತಮಗೆ ರುಚಿಸ್ತಿದೆ ಅಷ್ಟು ರುಚಿಸೋದರ್ಥಾತ್ ತನ್ನ ಕಲ್ಯಾಣದ ಸಲುವಾಗಿ. ಓಹೋ, ಇದು ಎಂಥ ಅದ್ಭುತ ಮಾತಿದೆ ಅಲ್ಲ, ಎಂಥ ಸ್ವರೂಪ ಇದೆ ಅಲ್ಲ. ಭಾವಲಿಂಗಿ ಸಂತರ, ಜೈನಾಚಾರ್ಯರ ಎಂಥ ಅಜ್ಞಾನಿ ಜೀವರುಗಳಿಗೆ ಲೌಕಿಕದಲ್ಲಿ ಅಗೋಚರವಿರುವಂಥ ಸ್ವರೂಪವನ್ನು ಹೇಳಿದ್ದಾರೆ. ಅಲ್ಲಿ ನಮಗೆ ಅನ್ನಿಸ್ಬೇಕು, ಇನ್ನು ಬಾತೋಂತೆ ಮುಜೆ ಅನ್ನಿಸ್ಬೇಕ್ರಿ, ಒಳಗಿಂದ ಅನ್ನಿಸ್ಬೇಕು. ಸಾಕು, ಇನ್ನು ಬೇಡ. ಏನು ಬೇಡ? ಹೊರಗಿನ ಆಕರ್ಷಣೆ ಬೇಡ. ಅರೆ ಅತ್ಯಂತ ಸ್ಥೂಲದವ್ರಿ ಅವ, ಅತ್ಯಂತ ಸ್ಥೂಲದವು. ಇದು ಶಾಸ್ತ್ರದ ಅಧ್ಯಯನ ಎಷ್ಟ 11 ಅಂಗ 9 ಪೂರ್ವದ ಪಾಠಿ ಅಧ್ಯಯನ ಕಂಠಸ್ಥ ಇರೋದು. ಇದು ಸ್ಥೂಲ ಇದೆ. ಆದರೆ ಇಲ್ಲಿ ಮಗ್ಗನ ಇರೋದು ಇದೆಯಲ್ಲ, ಇದು ಸೂಕ್ಷ್ಮ. ಇದು ಸೂಕ್ಷ್ಮತೆಯಿಂದ. ಅರೆ ಯಾರು ಅಲ್ಲಿ ಮಗ್ನದರ ಎಲ್ಲಿ? ಜೀವದ ಶುದ್ಧ ಸ್ವರೂಪ ಪರಿಣತಿಯಲ್ಲಿ. ನಾನು ಜೀವಿದ್ದೇನೆ, ನನ್ನ ಪರಿಣತಿ ನಿರಂತರ ಪರಿಣತಿ ಎಂಥದ್ದಿದೆ? ಶುದ್ಧ ಅರ್ಥಾತ್ ಜ್ಞಾನ ದರ್ಶನ. ಶುದ್ಧ ಅರ್ಥಾತ್ ರಾಗರಹಿತ ಅಂತೇಳಿ ಇಲ್ಲಿ ಅರ್ಥ ಮಾಡೋದು ಅಲ್ಲ. ಜ್ಞಾನ ದರ್ಶನ ಇಲ್ಲದೆ ಹೋದ್ರೆ ರಾಗ ಇರೋದನ್ನ ಸಾಧ್ಯ ಇಲ್ರಿ. ತಿಳಿತಾ ಇದೆಯಲ್ಲ? ಜ್ಞಾನ ದರ್ಶನ ಇಲ್ಲದೆ ಹೋದ್ರ ರಾಗ ಇರೋದನ್ನ ಸಾಧ್ಯ ಇಲ್ಲ, ವಿಕಾರ ಇರೋದನ್ನ ಸಾಧ್ಯ ಇಲ್ಲ. ಹಾಗಾದ್ರೆ ವಿಕಾರದ ಸಿದ್ಧಿ ಮಾಡ್ತಾ ಇಲ್ಲ ಜ್ಞಾನಿಗಳ ದೃಷ್ಟಿಯೊಳಗ. ವಿಕಾರ ಜ್ಞಾನ ದರ್ಶನದ ಸಿದ್ಧಿ ಮಾಡ್ತಾ ಇದೆ. ಹಾಗಾದ್ರೆ ಆ ವಿಕಾರ ಯಾವುದರ ಸಿದ್ಧಿ ಮಾಡ್ತಾ ಇದೆಯೋ ಅದನ್ನ ನಿರ್ವಿಕಾರದ ಸಲುವಾಗಿ ನಿರ್ವಿಕಾರಿ ಇರುವಂತಹ ಜ್ಞಾನ ದರ್ಶನ ಗ್ರಹಣ ಮಾಡೋದಿದೆ ರೀ. ಸಮಯವರ್ತಿ ವಿಕಾರ ಯಾವ ತ್ರಿಕಾಲಿ ಜ್ಞಾನ ದರ್ಶನದ ಜ್ಞಾನ ದರ್ಶನ ರೂಪ ಪರಿಣತಿಯ ಸಿದ್ಧಿ ಮಾಡ್ತಾ ಇದೆಯೋ ಆ ಜ್ಞಾನ ದರ್ಶನ ಸ್ವಯಂ ನಿರ್ವಿಕಾರಿ ಇದೆ. ನಿರ್ವಿಕಾರಿ ಆಗುವ ಸಲುವಾಗಿ ಅದರದ್ದು ಸ್ವೀಕಾರ ಮಾಡೋದಿದೆ. ಈಗ ಹೇಳ್ರಿ, ಒಂದೇ ಒಂದು ಚಿಕ್ಕ ಪ್ರಶ್ನೆ, ವಿಕಾರ ಪ್ರಾಮಾಣಿಕ ಇದೆಯೋ ಅಥವಾ ಜ್ಞಾನ ದರ್ಶನ ಪ್ರಾಮಾಣಿಕ ಇದೆ? ವಿಕಾರ ಪ್ರಾಮಾಣಿಕ ಇದೆಯೋ ಜ್ಞಾನ ದರ್ಶನ ಪ್ರಾಮಾಣಿಕ ಇದೆ? ವಿಕಾರ ಪ್ರಾಮಾಣಿಕ ಇದೆ. ಎಷ್ಟೋ ವಿಕಾರ ಆದ್ರೂ ಕೂಡ ಜ್ಞಾನ ದರ್ಶನದ ಅಭಾವ ಆಗುವುದಿಲ್ಲ ಅಂತ ಹೇಳಿ ತಾವು ಜ್ಞಾನ ದರ್ಶನ ಪ್ರಾಮಾಣಿಕ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಅದು ಪ್ರಾಮಾಣಿಕತೆ ಅಲ್ಲ, ಜ್ಞಾನ ದರ್ಶನದ ಅದೊಂದು ಪ್ರಕಾರದ ಸ್ವಭಾವಭೂತ ಸಾಮರ್ಥ್ಯ ಇದೆ ರೀ. ಆದ್ರೆ ಈ ವಿಕಾರ ಪ್ರಾಮಾಣಿಕ ಯಾಕ ಅಂತಂದ್ರ ಅದು ಸ್ವಯಂ ಯಾರ ಆಧಾರದಿಂದ ಉತ್ಪನ್ನ ಆಗಿದೆಯೋ ಅವರ ಮಹಿಮೆ ಮಾಡ್ತಾ ಇದೆ ರೀ, ಅವರದ ಸಿದ್ಧಿ ಮಾಡ್ತಾ ಇದೆ, ತನ್ನ ಸಿದ್ಧಿ ಮಾಡ್ತಾ ಇಲ್ಲದ. ತಾನಂತೂ ಇನ್ನೊಂದು ರೀತಿಯಿಂದ ಪ್ರಾಮಾಣಿಕ ಅರ್ಥಾತ್ ನಷ್ಟ ಆಗಿ ಹೋಗ್ತಿದೆ ರೀ ಅದ. ಆದ್ರೆ ಇದು ತ್ರಿಕಾಲಿ ಇದ್ದುಕೊಂಡು ನಷ್ಟ ಆಗ್ತಾ ಇದೆಯಲ್ಲ. ನಷ್ಟ ಆಗೋದರ್ಥಾತ್ ತನ್ನ ಸ್ವೀಕೃತಿ ಇಲ್ಲದೆ ಇರೋದು. ನಷ್ಟ ಆಗೋದರ್ಥಾತ್ ನಷ್ಟ ಆಗುವುದರದ ಸ್ವೀಕೃತಿ ಇರೋದು. ಎಷ್ಟು ತಿಳಿತಿದೆ ನೋಡೋದ್ರೆ ಪೂರ್ಣ ತಿಳಿಯದ ವಿನಃ ಕಾರ್ಯ ಆಗೋದಿಲ್ಲ. ಎಷ್ಟು ತಿಳಿತಿದೆ ನೋಡೋದ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದ,
ಮಗ್ನ ಇದ್ದ ನಂತರ ಕಾರ್ಯ ಆಗೋದಿದೆ. ಇದೇ ಅಮೃತ ಚಂದ್ರಾಚಾರ್ಯ ದೇವ್ ಷಣ್ಮಾಸ್ 6 ತಿಂಗಳವರೆಗೆ ಸತತ ಇಲ್ಲಿ ನೀ ಉದ್ಯಮ ಮಾಡಿದ ನಂತರ, ಇಲ್ಲೇ ರುಚಿ ಇರಿಸಿದ ನಂತರ, ಇಲ್ಲೇ ಪ್ರವೃತ್ತಿ ಮಾಡಿದ ನಂತರ ನಿನಗೆ ನಿಯಮದಿಂದ ಆತ್ಮನ ಅನುಭೂತಿ ಆಗ್ತಿದೆ ಅಂತ ಹೇಳಿದ್ದಾರೆ. ಅನುಭೂತಿ ಒಂದು ಸಮಯದ್ದಿದೆ. ಇನ್ನೊಂದು ಸಲ ಈಗ ಬಂದದ್ದಿತ್ತು ವಿಷಯ. ಅನುಭೂತಿ ಒಂದು ಸಮಯದ್ದಿದೆ. 1 ಸೆಕೆಂದದೊಳಗ ಅಸಂಖ್ಯ ಸಮಯಗಳಿದ್ದಾವೆ. ಹಾಗಾದ್ರೆ 6 ತಿಂಗಳಂತಂದ್ರೆ ಎಷ್ಟು ದೀರ್ಘಕಾಲ ಇದೆ ಅನ್ನೋದ್ರದ್ದು ಒಂಚೂರು ಕ್ಷಯೋಕ್ಷಮ ಜ್ಞಾನದೊಳಗೆ ವಿಕಲ್ಪಾತ್ಮಕವಾಗಿ ವಿಚಾರ ಮಾಡಿ ನೋಡೋದು. ಅನುಭೂತಿ ಒಂದೇ ಸಮಯದ್ದು ಇದೆ. ಒಂದು ಸಮಯದೊಳಗೆ ಆ ಆತ್ಮವಸ್ತುವಿನ ಪ್ರಾಪ್ತಿ ಆಗ್ತಿದೆ. ಒಂದು ಸಮಯ ಮಾತ್ರ ಆಗ್ತಿದೆ. ರುಚಿ ತೋರಿಸಿದ ನಂತರ ಆಯ್ತಲ್ಲ, ಮಾರ್ಗ ತೋರಿಸಿದ ನಂತರ ಆಯ್ತಲ್ಲ, ಮತ್ತೆ ಯಾರ ಕಡೆ ನೋಡ್ತಂದ್ರೆ ಅವ ಮಾರ್ಗದ ಪರಿಚಯ ಆಗಿರುವಂಥವ. ರುಚಿ ತೋರಿಸಿದ ನಂತರ ತಟ್ಟೆಯಲ್ಲಿ ಆಹಾರ ಇರುವೆಳದೊಳಗ ಮತ್ತೆ ಯಾರು ವಿನಂತಿ ಮಾಡಿಕೊಳ್ಳುವುದರ ದಾರಿ ಕಾಯ್ತಂತ ಹೇಳ್ರೆ ಇಲ್ಲವೇ. ರುಚಿ ಒಂದು ತುತ್ತು ತಿಂದು ನೋಡ್ನಿ, ಒಂದು ಸ್ವಲ್ಪ ಬಾಯಿಗೆ ಹಾಕಿ ನೋಡ್ನಿ, ಹೇಳಿದ ನಂತರ ಅದು ಅತ್ಯಂತ ರುಚಿಸಿದೆ, ಅಪೂರ್ವ ಆನಂದದಾಯಕ ಇದೆ, ಮತ್ತದು ಪರ್ಯಾಪ್ತ ಮಾತ್ರ, ನನಗೆ ಸಾಕಾಗಿ ಉಳಿಯುವಷ್ಟು ಇದೆ. ಹಾಗಾದ್ರೆ ಮತ್ತೆ ಯಾರು ವಿನಂತಿ ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕು, ನಮಗ ತಿನ್ನು ತಿನ್ನು ಅಂತೇಳಿ. ಮಾರ್ಗ ತೋರಿಸಿದ ನಂತರ, ಸ್ವರೂಪ ಹೇಳಿದ ನಂತರ, ಮಾರ್ಗ ಹೀಗೆ ಇದೆ, ಅಲ್ಲಿ ಯಾರೂ ಜೊತೆಗಾರಿಲ್ಲ. ಅರೆ ಇಲ್ಲೂ ಯಾರಿಲ್ರಿ, ಸಂಸಾರ ಮಾರ್ಗದೊಳಗನೂ ಯಾರೂ ಜೊತೆಗಾರ ಇಲ್ಲ. ಭ್ರಾಂತಿ ಇದೆ ನಮಗ, ಇವರೆಲ್ಲ ನನ್ನ ಸಂಬಂಧಿಕರ, ನನ್ನ ಜೊತೆಗಾರರ, ನನ್ನವರೇ ಅನ್ನುವ ಭ್ರಾಂತಿ ಇದೆ ರೀ. ಸಂಸಾರದೊಳಗನು ಜೀವ ಏಕಾಕಿಯಾಗಿ ಜನ್ಮಕ್ಕೆ ಬರ್ತಾನೆ, ಏಕಾಕಿಯಾಗಿ ಮರಣದ ಮುಖದೊಳಗೆ ಹೋಗ್ತಾನೆ. ಪರಿವಾರದ ಮಧ್ಯದೊಳಗೂ ಕೂಡ ತಾನ ಸಂಚಯ ಮಾಡಿ ತಂದಿರುವಂಥ ಶುಭದ ಫಲವನ್ನ, ಕಟು ಫಲವನ್ನ ತಾನು ಏಕಾಂಗಿಯಾಗಿ ಯಾರೂ ಅದರಲ್ಲಿ ಪಾಲು ಕೂಡುವುದಿಲ್ಲ, ಯಾರೂ ಸಹಾಯಕರಿಲ್ಲ. ಬರೀ ತಮ್ಮ ತಮ್ಮ ಅಭಿಮಾನದ ಪೋಷಣೆಗಾಗಿ, ತಮ್ಮ ತಮ್ಮ ಕರ್ತವ್ಯದ ಪೋಷಣೆಗಾಗಿ, ತಮ್ಮ ತಮ್ಮ ಯಾವುದೋ ಮಿಥ್ಯಾತ್ವದ ಪೋಷಣೆಗಾಗಿ ಅಂಥೇಳಿ ಹೇಳಿದರೆ ನನಗೆ ಹೆಚ್ಚು ಕ್ಷೇಮ ಅನ್ನಿಸ್ತದೆ. ತಮ್ಮ ತಮ್ಮ ವಿಪರೀತ ಮನ್ನಣೆಯ ಪೋಷಣೆಗಾಗಿ ಅವರೆಲ್ಲ ಮತ್ತು ನಾನು ಕೂಡ ಅವರ ಕುರಿತಾಗಿ ಆ ಪ್ರಕಾರದಿಂದ ಪ್ರವೃತ್ತಿ ಮಾಡ್ತಾ ಇದ್ದೇವೆ. ಯಾವ ಪ್ರಕಾರ ಅನ್ನೋದು ಶಬ್ದದಿಂದ ಹೇಳಬೇಕಾಗಿಲ್ಲ. ನಮಗೆಲ್ಲರಿಗೂ ಪ್ರವೃತ್ತಿ ಮಾಡುವುದು ಎಲ್ರಿಗೂ ರೂಢಿ ಇದೆ, ಪರಿಚಯ ಇದೆ. ಈಗ ಆಲೋಚನಾದೊಳಗೆ ಬಂತಲ್ಲ, ಎಂಥ ಉತ್ಕೃಷ್ಟ ಮಾತು ಬಂತು. ಮನುಷ್ಯನಿಂದ, ವಚನದಿಂದ, ವ್ಯವಹಾರ ಮಾರ್ಗದಲ್ಲಿ ಇದ್ದೇನೆ ಅಂತ ಹೇಳ್ತಾರೆ ಆಚಾರ್ಯರಿಲ್ವಾ? ವ್ಯವಹಾರ ಮಾರ್ಗದಲ್ಲಿ, ವ್ಯವಹಾರ ಮಾರ್ಗ ಯಾವುದು? ವ್ಯವಹಾರ ಮೋಕ್ಷ ಮಾರ್ಗ. ಅಲ್ಲಿ ಹಿಂಸೆ ಮೊದಲಾದವು ಆಗೋ ಸಾಧ್ಯನೇ ಇಲ್ಲ, ದೋಷ ಆಗೋ ಸಾಧ್ಯನೇ ಇಲ್ಲ. ಮೂಲ ಉತ್ತರ ಗುಣಗಳನ್ನು ಧಾರಣ ಮಾಡಿದೆ, ಕಾರಣ 3 ಕೊಟ್ಟಿದ್ದಾರೆ. ಒಂದು ವ್ಯವಹಾರ ಮೋಕ್ಷ ಮಾರ್ಗದೊಳಗೆ, ವ್ಯವಹಾರದಿಂದ ಬಾಹ್ಯ ಧರ್ಮ ಮಾರ್ಗದೊಳಗಿದ್ದೇನೆ. 2ನೇದು ಮೂಲೋತ್ತರ ಗುಣಗಳನ್ನು ಅಂಗೀಕಾರ ಮಾಡಿ ಪಾಲನೆ ಮಾಡ್ತಾ ಇದ್ದೇನೆ. 3ನೇದು ಹೇಳ್ತಾ ಇದ್ದಾರೆ, ಮನ ವಚನ ಕಾಯ ಕೃತ ಕಾರಿತ ಅನುಮೋದನದಿಂದ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲದೊಳಗೆ ಯಾವ ದೋಷಗಳಾಗಿವೆ ಯಾವಾಗೋ ಸಾಧ್ಯ ಇದೆ. ಅವರೆಲ್ಲ ನಮ್ಮಿಂದ ಆಗೋದೇ ಇಲ್ಲ, ಅವರಿಂದ ಆಗ್ತಾವಂತಾರೆ. ನಮ್ಮಿಂದ ಆಗೋದೇ ಇಲ್ಲ. ಮುಂದೆ ಎಂತ ಉತ್ಕೃಷ್ಟ ಮಾತು ಹೇಳಿದ್ರು, ಪ್ರಭು ನೀ ಲೋಕ ಅಲೋಕ ಎಲ್ಲವನ್ನೂ ತಿಳಿತಿ, ನನ್ನ ದೋಷವನ್ನು ತಿಳಿಯೋ ಸಾಧ್ಯ ಇಲ್ಲ. ಆದರೂ ಕೂಡ ನಾನು ನನ್ನ ಈ ಉಕ್ತ ದೋಷಗಳನ್ನು ಹೇಳ್ತಾ ಇದ್ದೆ. ಯಾಕೆ ಮಾತು ಹೀಗಿದೆ. ಅವರು ತಿಳಿಯೋದ್ರಿಂದ ಲಾಭ ಏನಿಲ್ಲ, ನಾನು ತಿಳಿಬೇಕಾಗೋದು.
ನನ್ನ ದೋಷವನ್ನು ಅವರು ತಿಳಿಯುವುದರಿಂದ ಏನು ಲಾಭ ಇದೆ ರೀ? ನನ್ನ ದೋಷವನ್ನು ನಾನು ತಿಳಿಯಬೇಕು. ನನ್ನಿಂದ ದೋಷನ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲೇ ಇಲ್ಲ ಅವರು. ಮೂಲ ಉತ್ತರ ಗುಣಗಳನ್ನು ನಿರತಿಚಾರ ಪಾಲನೆ ಮಾಡ್ತಾ ಇದ್ದೇನೆ. ವ್ಯವಹಾರ ಅರ್ಥಾತ್ ತಾವು ಯಾವ ಪ್ರಕಾರ ಹೇಳಿದಿರೋ ಅಂತ ಆ ಪ್ರಕಾರದಿಂದ ನಾನು ಮಾರ್ಗದಲ್ಲಿ ಸಾಗುತ್ತಾ ಇದ್ದೇನೆ. ಪ್ರಾಮಾಣಿಕ ಇಷ್ಟದರ್ರೆ ಆದ್ರೂ ಕೂಡ ಮನವಚನ ಕಾಯದಿಂದ ದೋಷ ಆಗ್ತಾವಂತೆ. ಕೃತಕಾರಿತ ಅನುಮೋದನದಿಂದ ದೋಷ ಆಗ್ತದೆ. ಅದಕ್ಕೆ ಸೂಕ್ಷ್ಮ ಇದೆ ಭಗವಂತರ ಧರ್ಮ. ಎಲ್ಲಿದೆ ಆ ಧರ್ಮ? ಮನವಚನ ಕಾಯದೊಳಗಿದೆ ಅಂದ್ರೆ ಕೃತಕಾರಿತ ಅನುಮೋದನದೊಳಗಿದೆ ಅನ್ನ. ಅರೆ ಅವು ಭಾಷ್ಯ ಮಾತು ಹೇಳಿದರೆ ಭಾವದೊಳಗ ಎಷ್ಟು ಸೂಕ್ಷ್ಮವಾಗಿ. ಅದಕ್ಕೆ ಇನ್ನೊಂದು ಮಾತೇನು ಹೇಳಿದರು? ವಿಕಾರ ವಿಭಾವದ ದೋಷ ಅಸಂಖ್ಯಾತ ಲೋಕ ಪ್ರಮಾಣ. ಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತ ಎಷ್ಟದವು? ಅವಕ್ಕೆಲ್ಲ ಇರೋ ಸಾಧ್ಯ. ಅದರಿಂದ ನೀವು ಆರಾಧನೆ ಮಾಡೋದ್ರಿಂದ ದೂರ ಆಗುತ್ತೆ ಅಂತ. ಆರಾಧನೆ ಏನು ಮಾಡೋದು? ಏನು ಮಾಡೋದು? ಅವ್ರನ್ನ ಕೇಳಬೇಕಾಗುದಿಲ್ಲ. ಇನ್ನು ಆರಾಧನೆ ಏನು ಮಾಡೋದು? ಅವರು ಯಾವ ಪ್ರಕಾರ ಮೂರು ಲೋಕದ ಆಗು ಹೋಗುಗಳನ್ನು ತಿಳಿತಾ ಇದ್ದಾರೆ, ಆ ಪ್ರಕಾರ ತನ್ನ ಮನ ವಚನ ಕಾಯದ ಕಡೆಗೆ ಹೋಗ್ತಾ ಇರುವಂಥ ಉಪಯೋಗವನ್ನ ತಾನು ತಿಳಿಯೋದಿದೆ. ತಿಳಿಯುವುದರಿಂದ ಆ ಉಪಯೋಗ ಅವುಗಳ ಕಡೆಗೆ ಹೋಗೋದ ಕಮ್ಮಿ ಆಗಿದೆ, ನಿಂತು ಹೋಗ್ತಿದೆ. ಈ ಸಾಧನೆಯ ಮಾತು ಇದೆಯಲ್ಲ, ಇದನ್ನ ಶಬ್ದದ ಮೂಲಕ ಪರಸ್ಪರರೊಳಗೆ ಚರ್ಚೆ ಮಾಡಲಿಕ್ಕೆ ಬರುವುದಿಲ್ಲ. ಸ್ವಯಂ ತನ್ನ ಅಂತರಂಗದಲ್ಲೇ ತಾನು ನೋಡಿಕೊಳ್ಳೋದಿದೆ. ನಿರ್ಮಲತೆ ಎಷ್ಟಿದೆ, ಮಲಿನತೆ ಎಷ್ಟಿದೆ, ನಿರ್ಮಲತೆ ಹೇಗಿದೆ, ಮಲಿನತೆ ಹೇಗಿದೆ, ನಿರ್ಮಲತೆಗೆ ಮಲಿನತೆಗೆ ಸಂಬಂಧ ಏನಿದೆ. ಎರಡು ಪಕ್ಷ ಅದಾವ್ರಿ ಒಳಗ. ಒಂದು ಜ್ಞಾನ ದರ್ಶನದ, ಒಂದು ವಿಕಾರದ. ಯಾವುದರ ಆಧಾರದಿಂದ ಯಾವುದಿದೆ, ಯಾವುದರ ಅಪೇಕ್ಷೆ ಇಲ್ಲದನ್ನ ಯಾವುದಿದೆ, ಯಾವುದರ ನಿರಂತರ ಏಕರೂಪದ ಕಾರ್ಯ ಮಾಡ್ತಾ ಇದೆ, ಯಾವುದು ನಿರಂತರ ಭಿನ್ನ ಇರುವ ವೇಳೆದೊಳಗೆ ಕೂಡ ಇದರ ಆಧಾರದಿಂದ ಇದೆ. ಇದೆಲ್ಲ ತಾನು ಒಳಗಡೆ ನೋಡ್ಬೇಕಾಗೋದು. ಹೊರಗೆ ನೋಡಿ ಏನೇನು ಮಾಡ್ತೇವೆ ಅದು ಯಾವುದೂ ನಿಜವಾಗಿ ನಮ್ಗೆ ಯಾವ ರೀತಿಯಿಂದ ಸುಖವನ್ನಾಗಲಿ ದ್ರವ್ಯ ಭಾವ ಕರ್ಮದ ನಾಶಕ್ಕಾಗಲಿ ಕಾರಣ ಆಗುವುದಿಲ್ಲ. ಸುಖವನ್ನು ಕೊಡುವುದಿಲ್ಲ, ದ್ರವ್ಯ ಭಾವ ಕರ್ಮದ ನಾಶಕ್ಕೆ ಕಾರಣ ಆಗುವುದಿಲ್ಲ. ಇಲ್ಲಿ ಸಮಸ್ತ ಪರದ್ರವ್ಯಗಳಿಂದ ಆತ್ಮಸ್ವರೂಪವು ಭಿನ್ನವಿದೆ ಎಂಬ ಅನುಭವ ರೂಪ ಸಾಮರ್ಥ್ಯದ ಮೂಲಕ ಏನಾಗ್ತಿದೆ? ಆ ಆತ್ಮವಸ್ತುವಿನ ಪ್ರಾಪ್ತಿಯಾಗ್ತಿದೆ. ಇನ್ನು ಶುದ್ಧ ಸ್ವರೂಪದ ಪ್ರಾಪ್ತಿಯ ಆದ ಮೇಲೆ, ಆತ್ಮವಸ್ತುವಿನ ಪ್ರಾಪ್ತಿ ಆದ ಮೇಲೆ ಅಲ್ಲ, ಅಲ್ಲಿ ಮೇಲೆ ಆತ್ಮವಸ್ತುವಿನ ಪ್ರಾಪ್ತಿ ಆಗ್ತಿದೆ ಅಂತ ಹೇಳಿ ಅಂದರೆ ಇಲ್ಲಿ ಶುದ್ಧ ಸ್ವರೂಪದ ಪ್ರಾಪ್ತಿಯಾದ ಮೇಲೆ, ಶುದ್ಧ ಸ್ವರೂಪ ಯಾವುದ? ಆತ್ಮವಸ್ತು ಅಂತೂ ಹೇಳಿದ್ರು. ಏನು ಹೇಳಿದ್ರು? ಸಮಸ್ತ ಕರ್ಮಗಳಿಂದ ರಹಿತ, ಅನಂತ ಚತುಷ್ಟಯದಿಂದ ವಿರಾಜ. ಅದು ಆತ್ಮವಸ್ತು ಇದೆ. ಇಲ್ಲಿ ಶುದ್ಧ ಸ್ವರೂಪ ಯಾವುದ? ಶುದ್ಧ ಸ್ವರೂಪದ ಪ್ರಾಪ್ತಿಯಾದ ಮೇಲೆ ಸ್ವರೂಪ ಯಾವುದರೆ? ಯಾವಾಗ ಪ್ರತ್ಯಕ್ಷ ರಾಗರಹಿತ ಪರಿಣಾಮ ಆಗ್ತಿದೆ, ನಿರ್ವಿಕಾರ ರೂಪದ ಪರಿಣಾಮ ಅನುಭೂತಿ ಆಗ್ತಿದೆ, ಪ್ರತ್ಯಕ್ಷ ಅನುಭೂತಿ ಆಗ್ತಿದೆ, ಪ್ರಗಟ ಪರ್ಯಾಯ ಆ ರೂಪದಿಂದ ಇದೆ. ನೋಡ್ರಿ, ಶುದ್ಧ ಪರಿಣತಿ ಇರೋದು ಬೇರೆ. ಶುದ್ಧ ಪರಿಣತಿ ಅಂದ್ರೆ ಏನ? ಜ್ಞಾನ ದರ್ಶನ ದೃಷ್ಟಿ, ಜ್ಞಾನ ದರ್ಶನ ರೂಪದ ಜೀವದ ಪರಿಣತಿಯ ಕಡೆಗೆ ಇರೋದು.
ಮತ್ತು ಶುದ್ಧ ವಸ್ತು ಏನಿದೆ ಅದು ತ್ರಿಕಾಲ ಶುದ್ಧನ ಇದೆ ರೀ. ಶುದ್ಧ ವಸ್ತು, ಶುದ್ಧ ಪರಿಣತಿ, ಶುದ್ಧ ಸ್ವರೂಪದ ಪ್ರಗಟತೆ ಅನ್ರಿ, ಪ್ರಾಪ್ತಿ ಅನ್ರಿ. ಯಾವುದದ? ಪ್ರತ್ಯಕ್ಷ ಪರ್ಯಾಯದೊಳಗ ನಿರ್ವಿಕಾರ ಅತೀಂದ್ರಿಯ ಆನಂದದ ಸಂವೇದನ ಆತ್ಮನ ಅಸಂಖ್ಯ ಪ್ರದೇಶದೊಳಗ ಆಗೋದು. ಅದರಿಂದ ಏನಾಗ್ತಿದೆ? ಮೂಲದಿಂದ ನಾಶ ಆಗ್ತಿದೆ. ಏನ? ದ್ರವ್ಯಕರ್ಮ. ದ್ರವ್ಯಕರ್ಮ ದ್ರವ್ಯಕರ್ಮ ನಾಶ ಆಗ್ತಿದೆ, ಭಾವಕರ್ಮ ನಾಶ ಆಗ್ತಿದೆ ಮೂಲದಿಂದ. ದ್ರವ್ಯಕರ್ಮ ಹೇಗೆ ನಾಶ ಆಗ್ತಿದೆ? ಒಂದು ಸಮಯ ಆತ್ಮನ ಅನುಭೂತಿ, ಆತ್ಮನ ಅಸಂಖ್ಯ ಪ್ರದೇಶದೊಳಗ ನಿರಾಕುಲ ಶಾಂತಿ, ಅತೀಂದ್ರಿಯ ಶಾಂತಿಯ ಸಂವೇದನ, ಸುಖದ ಸಂವೇದನ ಆಗ್ತಿದೆ ಅಲ್ಲ, ಆ ಸಮಯದೊಳಗ ದ್ರವ್ಯಕರ್ಮ ಬರುವುದಿಲ್ಲ. ದ್ರವ್ಯಕರ್ಮ ಬರುವುದಿಲ್ಲ. ಮತ್ತು ಭಾವಕರ್ಮ ಏನಾಗ್ತಿದೆ ಹೇಳ್ರಿ? ನಿಜವಾಗಿ ದ್ರವ್ಯಕರ್ಮದ ಬರುವಿಕೆ ಏನಿದೆ ಅದು ಯಾವತ್ತೆಲ್ಲ ಯಾವತ್ತರೇ ಭಾವಕರ್ಮದ ಕಾರಣ ಇದೆ. ಒಂದು ಸ್ವಲ್ಪ ಲಕ್ಷ್ಯ ಇರೋದು. ನಿಜವಾಗಿ ದ್ರವ್ಯಕರ್ಮದ ಆಗಮನ ಏನಿದೆ ಅಲ್ಲ, ಅದು ನಿಶ್ಚಿತವಾಗಿ ಯಾವತ್ತೆಲ್ಲ ಯಾವತ್ತರೇ ಭಾವಕರ್ಮಕ್ಕೆ ಕಾರಣ ಆಗ್ತಿದೆ. ಬರುವಿಕೆ, ದ್ರವ್ಯಕರ್ಮದ ಬರುವಿಕೆ. ಇನ್ನು ಆ ದ್ರವ್ಯಕರ್ಮದ ಬರುವಿಕೆಯೇ ನಿಂತ ನಂತರ ನಾಳೆ ಆಗಬೇಕಾದಂಥ ಭಾವಕರ್ಮ ಆಗೋದಿಲ್ಲ. ಮತ್ತು ಈಗಂತೂ ಆಗಿಲ್ಲ ಅಂತ ಹೇಳಿ ನಾ ಅದು ಬರಲಿಲ್ಲಲ್ಲ. ಈಗಂತೂ ವಿಕಾರ ರೂಪ ಆಗೇ ಇಲ್ಲ ರೀ ಆತ್ಮನ ಅಸಂಖ್ಯ ಪ್ರದೇಶದೊಳಗೆ. ಒಂದು ಸಮಯ ರೀ, ಬರೇ ಒಂದು ಸಮಯ ನಿರಾಕುಲ ಶಾಂತಿ, ಸ್ವಾಧೀನತೆ, ಪ್ರಭುತೆ ಏನೇನು ಇದೆಯೋ, ಅಕಾರ್ಯ ಕಾರಣತೆ, ತ್ಯಾಗೋಪಾದಾನ ಶೂನ್ಯತೆ ಏನೇನು ಇದಾವೆಯೋ ಅವು ಎಲ್ಲ ಗುಣಗಳದ್ದ ಯಥಾರ್ಥ ರೂಪದ ಪರ್ಯಾಯ ಪ್ರಗಟಾಯಿತು. ಅಲ್ಲಿ ಎಷ್ಟು ಲಾಭ ಆಯಿತು ಅನ್ನೋದು ಈ ಜೀವಕ್ಕೆ ತಿಳಿದು ಬರುತ್ತಿಲ್ಲ. ಆತ್ಮನ ಪ್ರದೇಶ ಅಸಂಖ್ಯ, ಗುಣ ಅನಂತ. ಒಂದು ಸಮಯ ನಿರ್ವಿಕಾರ ಆಯಿತು, ರಾಗರಹಿತ, ವಿಕಾರರಹಿತ, ಶುಭಾಶುಭ ರಹಿತ, ಚಂಚಲತೆಯಿಂದ ರಹಿತ ಯಾವ ಅವಸ್ಥಾ ವಿಶೇಷ ಆಯಿತು, ಅಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣದ ಯಾವ ವಿಕಾರ ಇತ್ತಲ್ಲ, ಆ ವಿಕಾರಕ್ಕೆ ಅವಕಾಶ ಇಲ್ಲ. ವಿಕಾರಕ್ಕನ ಅವಕಾಶ ಇಲ್ಲ ಅಂದಮೇಲೆ ಇದು ಮೂಲದಿಂದ ನಷ್ಟ ಆಯ್ತು. ಯಾವುದ? ದ್ರವ್ಯಕರ್ಮ. ದ್ರವ್ಯಕರ್ಮ ಮೂಲದಿಂದ ನಷ್ಟ ಆಯ್ತು. ಅದನ್ನು ನಷ್ಟ ಆಯಿತು ಅಂದಮೇಲೆ ಅದರಿಂದ ಭವಿಷ್ಯದೊಳಗೆ ಭಾವಕರ್ಮಕ್ಕ ಒಂದು ಕಾರಣ ವಿದ್ಯಮಾನ ಆಗೋದಿತ್ತಲ್ಲ, ಆ ಕಾರಣನ ಹೋದ ನಂತರ ಭವಿಷ್ಯದ ಭಾವಕರ್ಮ ನಷ್ಟ. ಮೂಲದಿಂದ ಅಂತೇಳಿ ಯಾಕೆ ಹೇಳಿದರು ನೋಡ್ರಿ? ಆತ್ಮನ ಸರ್ವ ಪ್ರದೇಶದೊಳಗ ಅನಂತ ಸಮಸ್ತ ಗುಣಗಳಲ್ಲಿ ಸ್ವಭಾವ ಅನುರೂಪ ಪರ್ಯಾಯ ಅವಸ್ಥಾ ಪ್ರಗಟಾಗಿ ಅದರದ್ದೊಂದು ಏನು ಸಾಗರವೇ ಉಕ್ಕಿ ಬಂತೋ, ಆನಂದದ, ಶಾಂತಿದ್ದ, ಸ್ವಾಧೀನತೆದ್ದ, ಸ್ವಭಾವ ರೂಪದ್ದ, ಆ ಒಂದು ಸಮಯದ ಇಷ್ಟ ಅನಂತ 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 ಏನ ಲಾಭ ಇದೆ, ಆ ಲಾಭದಿಂದ ದ್ರವ್ಯ ಕರ್ಮದ ಏನಾಯಿತು ಅಂತಂದ್ರೆ ಮೂಲ ನಾಶ. ಮೂಲ ನಾಶ ಆಯ್ತು ಅಂತಂದ್ರೆ ಏನ? ಸತ್ತಾದೊಳಗೆ ಈಗ ಇದೆಯೋ ಅಥವಾ ಇಲ್ಲ? ಇದೇ ಇಲ್ಲ, ಸತ್ತಾದೊಳಗೆ ಇದೆ, ಆದರೆ ಅದು ಬಂಜಿ ಇದೆ, ಅದಕ್ಕೆ ಸಂತಾನ ಆಗುವುದಿಲ್ಲ, ಬಂಜಿ. ಮೂಲದಿಂದ ನಾಶದ ಅರ್ಥ ಹೀಗಿದೆ. ಅರೆ, ಆತ್ಮನ ಒಂದು ಪ್ರದೇಶದೊಳಗೂ ಕೂಡ ವಿಕಾರದ ಒಂದು ಅಂಶ ಇತ್ತು ಅಂತಂದ್ರೆ ಅದು ಅಖಂಡ ಇತ್ತರೆ. ದ್ರವ್ಯಕರ್ಮದ ಬರುವಿಕೆಯ ಕಾರಣ ಅಖಂಡ ಇತ್ತರೆ.
ತಿಳಿತೇನ್ರಿ? ಆತ್ಮನ ಅಸಂಖ್ಯ ಪ್ರದೇಶದೊಳಗಿಂದ ಒಂದು ಪ್ರದೇಶ ಮಾತ್ರದಷ್ಟರೇ, ಒಂದು ಪ್ರದೇಶದೊಳಗಿನ ಒಂದು ಅಂಶ ಮಾತ್ರದಷ್ಟರೇ ಅಲ್ಲಿ ವಿಕಾರದ ಅಂಶ ಇರ್ತಿತ್ತು ಅಂತಂದ್ರ ದ್ರವ್ಯ ಕರ್ಮದ ಬರುವಿಕೆ ಅಖಂಡ ಇರ್ತಿತ್ರಿ. ಅದಲ್ಲಿ ಪೂರ್ತಿ ಕಟ್ಟಾಗಿ ಹೋಯ್ತ್ರಿ. ಹೀಗಾಗುವುದರಿಂದ ಅದೇನಿದೆಯಲ್ಲ ನೋಡ್ರಿ, ಒಂದು ವಿಕಾರದ ಅಂಶ ಏನಿದೆಯಲ್ಲ, ಅಸಂಖ್ಯಾತ ಲೋಕ ಪ್ರಮಾಣ ಅಂತ ಹೇಳಿದ್ದಾರೆ. ಅದರದ್ದು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾಗುವುದು. ಒಂದು ಅಂಶ ಮಾತ್ರ ವಿಕಾರ ಇದೆಯಲ್ಲ, ಅದಕ್ಕೆ ಟೋಡರ್ಮಲ್ಜಿ ಏನ್ ಹೇಳಿದ್ರು, ಮಿಥ್ಯಾತ್ವಕ ಅಂಶ ಬಿಗುರ. ಒಂದು ಅಂಶ ಮಾತ್ರ ವಿಕಾರ ಇದೆಯಲ್ಲ, ಅಶುದ್ಧತೆ ಇದೆಯಲ್ಲ, ಆ ಅಶುದ್ಧತೆಯೊಳಗೆ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರ ಹಳೆಯದು ಮತ್ತು ಹೊಸದನ್ನು ಅಖಂಡವಾಗಿ ಇರಿಸುವ ಸಾಮರ್ಥ್ಯ ಇದೆ. ದ್ರವ್ಯ ಕರ್ಮ ಹಳೆಯದೇನಿದೆಯಲ್ಲ, ಆ ಹಳೆಯದ ಮತ್ತು ಹೊಸದರದ ಏನು ಮಾಡ್ತಿದೆ, ಅದ ಕೊಂಡಿ ಇದೆ ರೀ, ಬೆಸದ ಬಿಡ್ತಿದೆ ರೀ. ಅದ ತಿಳಿತೈತೆ? ಆತ್ಮನ ಅಸಂಖ್ಯ ಪ್ರದೇಶದೊಳಗ ಒಂದು ಸ್ವಲ್ಪ ಮಾತ್ರ ಕೂಡ ಅಶುದ್ಧಿ ಇತ್ತು ಅಂತಂದ್ರ ಅದರೊಳಗೆ ಸಾಮರ್ಥ್ಯ ಎಷ್ಟಿದೆ, ಅಲ್ಪ ಇದೆ ಅಂತ ಹೇಳಿ ಬರೀ ಅದನ್ನ ನೋಡೋದಲ್ಲ. ಆದ್ರ ಆ ಅಲ್ಪ ಇದ್ದದ್ದ ಈ ಸತ್ತಾದೊಳಗಿರುವಂಥ ಸಾಗರೋಪಮ ಕೋಟಾಕೋಟಿ ಅನಂತ ಏನಿದೆಯಲ್ಲ, ಅದರ ಜೊತೆಗಂತೂ ಅದರದ ತಾದಾತ್ಮ್ಯತೆ ಇದೇನೇ ಇದೆ. ಮತ್ತು ಬರಬೇಕಾದಂಥ ನವೀನ ಕರ್ಮದ ಜೊತೆಗೆ ಕೂಡ ಅದರದ ಶೃಂಖಲ ಇದೆ. ಹೀಗಿದ್ದ ಕಾರಣ ಆ ವಿಕಾರದ ಅಂಶ ಕೂಡ ಪೊದ್ಗಲದ್ದೇ ಇದೆ ಅಂತ ಹೇಳಿ ಹೇಳಿದ್ದಾರೆ. ಯಾಕಂದ್ರೆ ಅದರದ ಮೈತ್ರಿ, ಅದರದ ಅಪನತ್ವ ಅದರ ಜೊತೆ ಇದೆ. ಹಿಂದಿದರದ ಚರ್ಚೆ ಈ ರೂಪದಿಂದಲ್ಲ, ಅದರ ಆಗಿದೆ. ಏನಾಗಿದೆ? ದ್ರವ್ಯಕರ್ಮ ಮತ್ತು ಭಾವಕರ್ಮ, ರಾಗದ್ವೇಷ ಮತ್ತು ಜ್ಞಾನಾವರಣಾದಿ ಇವೆರಡು ಸಜಾತಿ ಆದವ್ರೆ. ರಾಗದ್ವೇಷ ಆತ್ಮಂದಲ್ಲ. ಯಾವ ಪ್ರಕಾರ ಜ್ಞಾನಾವರಣಾದಿ ಆತ್ಮಂದಲ್ಲವೋ ಅದೇ ಪ್ರಕಾರ ರಾಗದ್ವೇಷ ಆತ್ಮ. ರಾಗದ್ವೇಷದ ಏನಿಲ್ಲ ಅಂದ್ರೆ ಸಂಬಂಧ ಇದ್ರೆ ಜ್ಞಾನಾವರಣಾದಿಯ ಜೊತೆಗಿದೆ, ವಿನಃ ಆತ್ಮನ ಜೊತೆಗೆ ಇಲ್ಲ. ಈ ವಿಷಯ ತಿಳಿಬೇಕ. ಮೂಲದಿಂದ ಹೇಗೆ ನಾಶ ಆಗ್ತಿದೆ ಈಗ ಅಂದ್ರೆ ಆ ಒಂದು ಅಂಶ ಕೂಡ ಅಲ್ಲಿ ಇಲ್ಲಂದ ಮೇಲೆ ರಿಕ್ತ ಪ್ರದೇಶ ಇದೆ. ಯಾವುದರಿಂದ? ದ್ರವ್ಯ ಕರ್ಮದ ಬರುವಿಕೆಯ ಕಾರಣದಿಂದ ರಿಕ್ತ ಇದೆ. ದ್ರವ್ಯ ಕರ್ಮಗಳ ಬರುವಿಕೆಗೆ ಕಾರಣ ಯಾವುದಿದೆ? ವಿಕಾರಿ ಭಾವ. ಆ ಆತ್ಮನ ಪ್ರದೇಶ ವಿಕಾರಿ ಭಾವದಿಂದ ಬರಿದಾಗಿರುವ ಕಾರಣ ಅದು ಬರಬೇಕಾದದ್ದು ಅಂತರಾಯ್ತು, ಇದು ಚಿಗುರ್ಬೇಕಾದದ್ದನ್ನು ಒಣಗಿ ಹೋಯ್ತು. ತಿಳಿತೇನ್ರಿ? ಇದು ಇದ್ದದ್ದು ಚಿಗುರ್ಬೇಕಾದದ್ದನ್ನು ಒಣಗಿ ಹೋಯ್ತು, ಮತ್ತದು ಬರಬೇಕಾದದ್ದನ್ನು ಅಂತ ಬರಲೇ ಇಲ್ಲ. ಅದ್ಭುತ ಮಾತು ಇದೆ. ವಿಷಯದ ಹತ್ರ ಹೋಗಿ ತಿಳಿದು ಬರುವ ಸಾಧ್ಯತೆ ಇದೆ. ಶಬ್ದದ ಹತ್ರ ನಿಂತುಕೊಂಡು ತಿಳ್ಕೊಂಡ್ರೆ ತಿಳಿದು ಬರೋದ ಕಠಿಣ ಆಗ್ತಿದೆ. ಅನುಭವ ರೂಪ ಸಾಮರ್ಥ್ಯ ಸಮಸ್ತ ಪರದ್ರವ್ಯಗಳಿಂದ ಆತ್ಮಸ್ವರೂಪವು ಭಿನ್ನವಿದೆ ಎಂಬ ಅನುಭವ ರೂಪ ಸಾಮರ್ಥ್ಯದ ಮೂಲಕ ಶುದ್ಧ ಸ್ವರೂಪದ ಪ್ರಾಪ್ತಿಯಾದ ಮೇಲೆ ದ್ರವ್ಯಕರ್ಮ ಭಾವಕರ್ಮಗಳ ವಿನಾಶವು, ನಾಶ ಅಲ್ಲ ವಿನಾಶವು, ವಿಶೇಷ ರೂಪದಿಂದ ನಾಶ. ವಿಶೇಷ ರೂಪದಿಂದ ಯಾಕ? ಈಗ ಸಮಯಕ್ಕಂತೂ ಅವುಗಳ ನಾಶ ಆಗ್ತಾನೆ ಇತ್ತು, ಆದ್ರೆ ಅದು ವಿಶೇಷ ಇರಲಿಲ್ಲ, ಅದು ಸಾಮಾನ್ಯ ಇತ್ತು. ಸಮಯಕ್ಕೆ ದ್ರವ್ಯ ಕರ್ಮಗಳೆಲ್ಲ ನಾಶ ಆಗ್ತಾ ಇದೇನಿಲ್ರಿ. ಆ ನಾಶ ಆಗುವಿಕೆ ಸತ್ತಾದೊಳಗಿರುವಂಥದ್ದ ಸ್ಥಿತಿ ಪೂರ್ಣಾಗಿ ಹೊರಟು ಹೋಗುವ ರೂಪದ ನಾಶ. ಇಲ್ಲಿ ವಿನಾಶ ಏನಿದೆ, ಇದು ಬರಬೇಕಾದದ್ದ ಬರದೇ ಇರುವ ರೂಪದ ವಿನಾಶ. ತಿಳಿತೇನ್ರಿ? ಬರಬೇಕಾದದ್ದು ಬರಗೊಡದೇ ಇರುವ ಹಾಗೆ ಪ್ರಯತ್ನ ಮಾಡೋದ ವಿಶೇಷ ಇದೆಯೋ, ಅಥವಾ ಸ್ಥಿತಿ ಪೂರ್ಣ ಆದದ್ದ ಹೋಗುವಿಕೆಯೊಳಗೆ ವಿಶೇಷ ಇದೆ ರೀ? ಆ ಹೋಗುವಿಕೆಯೊಳಗೆ ಏನೂ ವಿಶೇಷತೆ ಇಲ್ಲ. ಮಾತು ಹೀಗಿದೆ, ಸ್ಥಿತಿ ಪೂರ್ಣ ಆದ ನಂತರ ಕರ್ಮ ಏನೇ ಮಾಡಿದ್ರೂ ಕೂಡ ಉಳಿಯುವ ಸಾಧ್ಯತೆ ಇಲ್ಲ. ಮತ್ತು ಬರಬೇಕಾದಂಥ
ಕರ್ಮ ಸ್ವಭಾವದ ಆಶ್ರಯ ಮಾಡದ ವಿನಃ ಬರೋದು ನಿಲ್ಲುವುದಿಲ್ರಿ. ಅದ ಬರ್ತಾ ಇರುವ ಕರ್ಮ ಇದೆಯಲ್ಲ, ಅದ ಸ್ವಭಾವದ ಆಶ್ರಯ ಅನ್ರಿ ಅಥವಾ ಸ್ವಭಾವ ರೂಪ ಒಂದು ಸಮಯ ವಿರಾಜಮಾನ ಉತ್ಪನ್ನ ಆಗೋದು, ಅನುಭವದೊಳಗೆ ಬರೋದು, ಆತ್ಮನ ಸರ್ವ ಪ್ರದೇಶದೊಳಗೆ ಸಂಚೇತನ ಆಗೋದು. ಯಾವುದರದ? ಆತ್ಮ ಸ್ವಭಾವ. ಹೀಗೆ ಆಗದ ವಿನಃ ಕರ್ಮದ ಬರುವಿಕೆಯನ್ನು ಯಾವ ಅನ್ಯ ರೀತಿಯಿಂದ ತಡೆಯೋದು ಸಾಧ್ಯ ಇಲ್ಲ. ಅದು ಬರ್ತಾನೆ ಇರೋದು. ಜಪ ಮಾಡಿದ್ರು ಬರೋದು, ಧ್ಯಾನ ಮಾಡಿದ್ರು ಬರೋದು, ಮಿಥ್ಯಾತ್ವ ಅವಸ್ಥೆಯೊಳಗೆ. ನಿಜವಾಗಿ ಜಪದ ಅರ್ಥ ಬೇರೆ ಇದೆ, ಧ್ಯಾನದ ಅರ್ಥ ಬೇರೆ ಇದೆ, ಪೂಜೆಯ ಅರ್ಥ ಬೇರೆ ಇದೆ, ಸ್ವಾಧ್ಯಾಯದ ಅರ್ಥ ಬೇರೆ ಇದೆ. ಪರಾವಲಂಬನೆ ಇರುವಿಳದೊಳಗೂ ಕೂಡ ಸ್ವರ ರುಚಿ ಅಲ್ಲೆಲ್ಲ ಇದ್ರನ ಅವಾಗ ಆ ಶಬ್ದ ಯೋಗ್ಯ. ರುಚಿ ಅಂತಂದ್ರೆ ನಮ್ದು ಹಾಗೆ ರುಚಿ ಇದೆ ಓಡೋಡಿ ಬರ್ತೇವೆ, ಅದು ರುಚಿ ಅಲ್ಲ. ಒಳಗಡೆ ಒಳಗಡೆ ಏನೋ ವಿಲಕ್ಷಣ, ಏನೋ ಅಪೂರ್ವ ಶಾಂತಿಯ ಗಂಧ, ಏನೋ ಒಂದು ಪರಮ ಗಂಭೀರತೆಯ ಒಂದು ಆಭಾಸ ಆಗ್ಬೇಕು. ಅದಕ್ಕೆ ರುಚಿ. ಅವಲಂಬನೆ ಶಾಸ್ತ್ರದಿದೆ, ಅವಲಂಬನೆ ಭಗವಂತನ ಸ್ತುತಿ ಮಾಡ್ತಾ ಇದ್ದೀವಿ ಶಬ್ದದಿಂದ. ಅದರ ಒಳಗಡೆ ಆ ಯಾವ ಭಗವಂತ ಎಂಥ ಆತ್ಮಸ್ವರೂಪದಲ್ಲಿ ಅಂತರ್ನಿಮಗ್ನ ಇದ್ದಾರೋ ಅಂಥ ತನ್ನ ಸ್ವರೂಪದ ಅನ್ವೇಷಣೆಯೊಳಗ ಜ್ಞಾನ ತಡ್ಕಾಡ್ತಾ ಇದೆ, ಹುಡುಕಾಡ್ತಾ ಇದೆ, ಪ್ರಯತ್ನಶೀಲ ಇದೆ. ಹಾಗಿದ್ದು ವಿನಃ ಹಾಗೆ ಆಗದ ವಿನಃ ಕಾರ್ಯ ಆಗುವುದಿಲ್ಲ, ಹಾಗೆ ಇದ್ದ ನಂತರ ಕಾರ್ಯ ಆಗದೆ ಉಳಿಯೋ ಸಾಧ್ಯ ಇಲ್ಲ. ಶುದ್ಧ ಸ್ವರೂಪದ ಪ್ರಾಪ್ತಿಯಾದ ಮೇಲೆ ದ್ರವ್ಯ ಕರ್ಮ ಭಾವಕರ್ಮಗಳ ವಿನಾಶವು ಮೂಲದಿಂದ ಆಗುತ್ತದೆ. ಅಚಲಿತಂ. ಹೀಗೆ ದ್ರವ್ಯದ ಸ್ವರೂಪವು ಅವಿನಾಶಿ ಇದೆ. ಹೀಗೆ ದ್ರವ್ಯದ ಸ್ವರೂಪವು ಅವಿನಾಶಿ ಇದೆ. ಹೀಗಂದ್ರೆ ಹೇಗೆ? ಈಗ ಏನೇನೆಲ್ಲ ಕಥನ ಮಾಡಿದರೆ ಇದರೊಳಗೆ ಹಾಗಂತ ಹೇಳಿ ತಿಳ್ಕೊಳ್ಳೋದು ನಾವು. ಹೀಗೆ ದ್ರವ್ಯದ ಸ್ವರೂಪವು ಅವಿನಾಶಿ ಇದೆ. ಇಲ್ಲಿ ಶಬ್ದನ ಅವಿನಾಶಿ ತಂತ್ರ. ಹೀಗಂದ್ರೆ ಹೇಗೆ? ಎಲ್ಲಿ ಇಲ್ಲಿ ಅವಿನಾಶಿ ತನದ್ದೆಲ್ಲ ಏನು ಹೇಳಿದಾರ್ರಿ? ಏನಾದರೂ ಹೇಳಿದ್ದಾರೆ? ಹೇಳಿದ ಹಾಗೆ ನಮಗಂತೂ ಕಾಣಿಸ್ತಾ ಇಲ್ಲ. ನೋಡ್ರಿ, ಓದ್ತೇನೆ ಪೂರ್ತಿ. ಜೀವದ ಶುದ್ಧ ಸ್ವರೂಪ ಪರಿಣಮನದಲ್ಲಿ ಯಾರು ಮಗ್ನರಿದ್ದಾರೆ ಅವರಿಗೆ ಸಕಲ ಕರ್ಮಗಳಿಂದ ರಹಿತವಾದ ಅನಂತ ಚತುಷ್ಟಯದಿಂದ ವಿರಾಜಮಾನವಿರುವಂಥ ಯಾವ ಆತ್ಮ ವಸ್ತುವಿದೆ ಅದರ ಪ್ರಾಪ್ತಿಯಾಗುತ್ತದೆ. ಅವಶ್ಯವಾಗಿ ಆಗುತ್ತದೆ. ಹೇಗೆ ಮಾಡುವುದರಿಂದ ಆಗುತ್ತದೆ? ಸಮಸ್ತ ಪರದ್ರವ್ಯಗಳಿಂದ ಆತ್ಮಸ್ವರೂಪವು ಭಿನ್ನವಿದೆ ಎಂಬ ಅನುಭವ ರೂಪ ಸಾಮರ್ಥ್ಯದ ಮೂಲಕ. ಶುದ್ಧ ಸ್ವರೂಪದ ಪ್ರಾಪ್ತಿಯಾದ ಮೇಲೆ ದ್ರವ್ಯ ಕರ್ಮ ಭಾವಕರ್ಮಗಳ ವಿನಾಶವು ಮೂಲದಿಂದ ಆಗುತ್ತದೆ. ಹೀಗೆ ದ್ರವ್ಯದ ಸ್ವರೂಪವು ಅವಿನಾಶಿ ಇದೆ. ದ್ರವ್ಯದ ಸ್ವರೂಪ ಅವಿನಾಶಿ ಇದೆ ಅನ್ನುವ ಅರ್ಥ ಮೇಲೆ ಯಾವ ವಾಕ್ಯದೊಳಗೆ ಪ್ರಗಟ ಆಯ್ತ್ರಿ? ಇಲ್ಲವೇ ಇಲ್ಲ. ಆಯ್ತೇನ್ರಿ? ಹೀಗೆ ದ್ರವ್ಯದ ಸ್ವರೂಪವು ಅವಿನಾಶಿ ಇದೆ. ಹಾಗನ್ನು ವಿಚಾರ ಮಾಡಿ ಬರ್ರಿ, ಓದಿ ಬರ್ರಿ.